ಅದು ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯ. ಆ ಜಲಾಶಯದ ನಿಷೇಧಿತ ಪ್ರದೇಶದಲ್ಲಿ ಮತ್ತೊಂದು ಅವೈಜ್ಞಾನಿಕ ಕಾಮಗಾರಿಗೆ ಜಲಸಂಪನ್ಮೂಲ ಇಲಾಖೆ ಮುಂದಾಗಿದೆ. ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ರೈತ ಚಳವಳಿಗೆ ಏರಿಯಾದಲ್ಲಿ ಅವೈಜ್ಞಾನಿಕ ಕೆಲಸ ಮಾಡುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ ಭದ್ರಾ ಜಲಾಶಯದಲ್ಲಿ ಅವೈಜ್ಞಾನಿಕ ಕಾಮಗಾರಿ, ಜಲ ಸಂಪನ್ಮೂಲ ಇಲಾಖೆ ನಿರ್ಧಾರಕ್ಕೆ ರೈತರ ಆಕ್ರೋಶ. ಭದ್ರಾ ಜಲಾಶಯ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಎಂದೇ ಹೆಸರುವಾಸಿ. ಆದ್ರೀಗ ಈ ಭಾಗದ ಜೀವನಾಡಿ ಆಗಿರುವ ಜಲಾಶಯದಲ್ಲಿ ಅವೈಜ್ಞಾನಿಕ ಕಾಮಗಾರಿ ನಡೆಸಲು ಜಲ ಸಂಪನ್ಮೂಲ ಮುಂದಾಗಿದೆ. ಇದಕ್ಕೆ ರೈತರ ಆಕ್ರೋಶ ಭುಗಿಲೆದ್ದಿದೆ. ಶಿವಮೊಗ್ಗ ಜಿಲ್ಲೆ ತರೀಕೆರೆಯಲ್ಲಿರುವ ಭದ್ರಾ ಜಲಾಶಯದ ಬುಡದಲ್ಲೇ ಬಫರ್ ಝೋನ್ ಪ್ರದೇಶದಲ್ಲಿ ಕಾಮಗಾರಿ ನಡೆಸಲಾಗ್ತಿದೆ. ಚಿಕ್ಕಮಗಳೂರು, ಚಿತ್ರದುರ್ಗ ಸೇರಿದಂತೆ ಸುಮಾರು 1166 ಗ್ರಾಮಗಳು ಹಾಗೂ ಜನವಸತಿ ಪ್ರದೇಶಗಳಿಗೆ ಜಲಜೀವನ್ ಮಿಷನ್ ಯೋಜನೆಯಡಿ ನೀರು ಸರಬರಾಜಿಗೆ ಜಾಕ್ವೆಲ್ಗೆ ನೀರು ಸಂಗ್ರಹಿಸಬೇಕಾಗಿದೆ. ಹೀಗಾಗಿ ಭದ್ರಾ ಬಲದಂಡೆ ಕಾಲುವೆ ಒಡೆದು ಜಾಕ್ವೆಲ್ಗೆ ನೀರು ಹರಿಸಲು ಜಲ ಸಂಪನ್ಮೂಲ ಇಲಾಖೆ ಮುಂದಾಗಿದೆ. ಇದಕ್ಕೆ ರೈತರು ಆಕ್ರೋಶಗೊಂಡಿದ್ದಾರೆ. ಈ ಕಾಮಗಾರಿಯಿಂದ ಕೊನೆಯ ಭಾಗದ ರೈತರ ಜಮೀನುಗಳಿಗೆ ನೀರು ಸಿಗೋದಿಲ್ಲ. ಈ ಅವೈಜ್ಞಾನಿಕ ಕಾಮಗಾರಿಯನ್ನ ನಿಲ್ಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಭಾರತ ಸರ್ಕಾರದ ಜಲ್ ಜೀವನ್ ಮಿಷನ್ ವ್ಯಾಪ್ತಿನಲ್ಲಿ ಇಲ್ಲಿಂದ ಕುಡಿಯೋ ನೀರಿಗೆ ಹಳ್ಳಿಗಳಿಗೆ ಕೊಡ್ತಾ ಇದ್ದಾರೆ. ನೀರು ಕೊಡೋದ್ರ ಬಗ್ಗೆ ನಮ್ಮ ರೈತರದ್ದು ಯಾವುದೇ ತಕರಾರುಗಳಿಲ್ಲ. ಯಾಕೆಂದರೆ ಭದ್ರಾ ಜಲಾಶಯದಲ್ಲಿ ಒಟ್ಟು ಬೇಸಿಗೆನಲ್ಲಿ ಕುಡಿಯುವ ನೀರಿಗಾಗಿ 7.5 TMC ನೀರನ್ನು ಕಾಯ್ದಿರಿಸಿದ್ದೀವಿ. ಆ ಕಾಯ್ದಿರಿಸೋ ನೀರನ್ನು ಬಳಸ್ಬೋದು ಅವರು, ಅದರ ಬಗ್ಗೆ ನಮ್ಮದು ಅಭ್ಯಂತರ ಇಲ್ಲ. ಆದರೆ ಬಳಸುವ ವಿಧಾನದಲ್ಲಿ ನಮ್ಮ ಪ್ರತಿಭಟನೆ ಇದೆ. ಈಗಾಗಲೇ ಭದ್ರಾ ಡ್ಯಾಂನ ಕೆಳಭಾಗದಲ್ಲಿ ತರೀಕೆರೆ, ಚಿತ್ರದುರ್ಗ ಭಾಗದ ಜನರಿಗೆ ನೀರು ಒದಗಿಸಲು ಜಾಕ್ವೆಲ್ ಕಾಮಗಾರಿ ನಡೀತಾ ಇದೆ. ಈಗ ಮತ್ತೊಂದು ಜಾಕ್ವೆಲ್ಗೆ ನೀರು ಹರಿಸಲು ಕಾಮಗಾರಿ ನಡೆಸಿದ್ರೆ ಇಲ್ಲಿನ ರೈತರಿಗೆ ಸಮಸ್ಯೆಯಾಗುತ್ತೆ ಅಂತ ಆಕ್ರೋಶಗೊಂಡಿದ್ದಾರೆ. ಸರ್ಕಾರ ಮಾಡಿರ್ತಕ್ಕಂಥ ಅವೈಜ್ಞಾನಿಕ ಕಾರ್ಯಕ್ರಮ ಇದು. ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಈಗ ನಮ್ಮ ಕೈ ಅಥವಾ ಕಾಲು ಯಾವುದಾದ್ರು ಒಂದು ಡ್ಯಾಮೇಜ್ ಆಯಿತು ಅಂದರೆ ಮತ್ತೆ ಅದು ಒರಿಜಿನಾಲಿಟಿ ಬರೋದಿಲ್ಲ. ಹಾಗೆಯೇ ಡ್ಯಾಮು ಸಹ, ಚಾನಲ್ಲು ಸಹ ಏನಾದರೂ ಒಂದು ಡ್ಯಾಮೇಜ್ ಆಯಿತು ಅಂದರೆ ಮತ್ತೆ ನೀರು ಸೋರೋಕ್ಕೆ ಶುರುವಾಗ್ತದೆ. ನೀರು ಸೋರೋಕ್ಕೆ ಶುರುವಾದಾಗ ನೀರು ಹೋಗಬೇಕಾದ್ರೆ ಡ್ಯಾಮ್ ಈಗ ಕೆನಾಲ್ ಏರಿಯಾ ಏನಾದ್ರು ಹೊಡೆದೋದ್ರೆ ಮತ್ತು ರೈತರಿಗೆ ತೊಂದರೆ ಆಗ್ತದೆ. ಮೊದಲನೇದು. ಎರಡನೇದು, ಇದು 1600 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಇದು 1600 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡಿಕೊಂಡು ಇಲ್ಲಿ 30 ಡೈಲಿ ಒಂದು ಸೆಕೆಂಡಿಗೆ 30 ಕ್ಯೂಸೆಕ್ಸ್ ನೀರು ತಗೊಂಡೋಗಿ 30 ಕ್ಯೂಸೆಕ್ಸ್ ಅಂತ ಹೇಳ್ತಾರೆ. ನಾಳೆ 60 ಆಗ್ಬೋದು, 80 ಆಗ್ಬೋದು, 100 ಕ್ಯೂಸೆಕ್ಸ್ ಆಗ್ಬೋದು. ಅದು ನಮಗೆ ಲೆಕ್ಕಕ್ಕೆ ಸಿಗೋದಿಲ್ಲ. ಅದು ಆದ್ದರಿಂದ ದಯಮಾಡಿ ಈ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೀತಾ ಇರತಕ್ಕಂಥ ಕಾಮಗಾರಿನ ಸ್ಟಾಪ್ ಮಾಡಿ. ಶಿವಮೊಗ್ಗದಲ್ಲಿ ಈ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಜಲಾಶಯದ ಕೊನೆ ಭಾಗದ ರೈತರಿಗೆ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಬೇಕೆಂಬ ಕೂಗು ಹೆಚ್ಚಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಚಳವಳಿಗೆ ರೈತ ಹೋರಾಟಕ್ಕೆ ನಮ್ಮ ನೀರು ನಮ್ಮ ಹಕ್ಕು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅದು ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯ. ಆ ಜಲಾಶಯದ ನಿಷೇಧಿತ ಪ್ರದೇಶದಲ್ಲಿ ಮತ್ತೊಂದು ಅವೈಜ್ಞಾನಿಕ ಕಾಮಗಾರಿಗೆ ಜಲಸಂಪನ್ಮೂಲ ಇಲಾಖೆ ಮುಂದಾಗಿದೆ. ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ರೈತ ಚಳವಳಿಗೆ ಏರಿಯಾದಲ್ಲಿ ಅವೈಜ್ಞಾನಿಕ ಕೆಲಸ ಮಾಡುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ ಭದ್ರಾ ಜಲಾಶಯದಲ್ಲಿ ಅವೈಜ್ಞಾನಿಕ ಕಾಮಗಾರಿ, ಜಲ ಸಂಪನ್ಮೂಲ ಇಲಾಖೆ ನಿರ್ಧಾರಕ್ಕೆ ರೈತರ ಆಕ್ರೋಶ. ಭದ್ರಾ ಜಲಾಶಯ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಎಂದೇ ಹೆಸರುವಾಸಿ. ಆದ್ರೀಗ ಈ ಭಾಗದ ಜೀವನಾಡಿ ಆಗಿರುವ ಜಲಾಶಯದಲ್ಲಿ ಅವೈಜ್ಞಾನಿಕ ಕಾಮಗಾರಿ ನಡೆಸಲು ಜಲ ಸಂಪನ್ಮೂಲ ಮುಂದಾಗಿದೆ. ಇದಕ್ಕೆ ರೈತರ ಆಕ್ರೋಶ ಭುಗಿಲೆದ್ದಿದೆ.
ಶಿವಮೊಗ್ಗ ಜಿಲ್ಲೆ ತರೀಕೆರೆಯಲ್ಲಿರುವ ಭದ್ರಾ ಜಲಾಶಯದ ಬುಡದಲ್ಲೇ ಬಫರ್ ಝೋನ್ ಪ್ರದೇಶದಲ್ಲಿ ಕಾಮಗಾರಿ ನಡೆಸಲಾಗ್ತಿದೆ. ಚಿಕ್ಕಮಗಳೂರು, ಚಿತ್ರದುರ್ಗ ಸೇರಿದಂತೆ ಸುಮಾರು 1166 ಗ್ರಾಮಗಳು ಹಾಗೂ ಜನವಸತಿ ಪ್ರದೇಶಗಳಿಗೆ ಜಲಜೀವನ್ ಮಿಷನ್ ಯೋಜನೆಯಡಿ ನೀರು ಸರಬರಾಜಿಗೆ ಜಾಕ್ವೆಲ್ಗೆ ನೀರು ಸಂಗ್ರಹಿಸಬೇಕಾಗಿದೆ. ಹೀಗಾಗಿ ಭದ್ರಾ ಬಲದಂಡೆ ಕಾಲುವೆ ಒಡೆದು ಜಾಕ್ವೆಲ್ಗೆ ನೀರು ಹರಿಸಲು ಜಲಸಂಪನ್ಮೂಲ ಇಲಾಖೆ ಮುಂದಾಗಿದೆ. ಇದಕ್ಕೆ ರೈತರು ಆಕ್ರೋಶಗೊಂಡಿದ್ದಾರೆ. ಈ ಕಾಮಗಾರಿಯಿಂದ ಕೊನೆಯ ಭಾಗದ ರೈತರ ಜಮೀನುಗಳಿಗೆ ನೀರು ಸಿಗೋದಿಲ್ಲ. ಈ ಅವೈಜ್ಞಾನಿಕ ಕಾಮಗಾರಿಯನ್ನ ನಿಲ್ಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಭಾರತ ಸರ್ಕಾರದ ಜಲ್ ಜೀವನ್ ಮಿಷನ್ ವ್ಯಾಪ್ತಿನಲ್ಲಿ ಇಲ್ಲಿಂದ ಕುಡಿಯೋ ನೀರಿಗೆ ಹಳ್ಳಿಗಳಿಗೆ ಕೊಡ್ತಾ ಇದ್ದಾರೆ. ನೀರು ಕೊಡೋದ್ರ ಬಗ್ಗೆ ನಮ್ಮ ರೈತರದ್ದು ಯಾವುದೇ ತಕರಾರುಗಳಿಲ್ಲ. ಯಾಕೆಂದರೆ ಭದ್ರಾ ಜಲಾಶಯದಲ್ಲಿ ಒಟ್ಟು ಬೇಸಿಗೆನಲ್ಲಿ ಕುಡಿಯುವ ನೀರಿಗಾಗಿ 7.5 TMC ನೀರನ್ನು ಕಾಯ್ದಿರಿಸಿದ್ದೀವಿ. ಆ ಕಾಯ್ದಿರಿಸೋ ನೀರನ್ನು ಬಳಸ್ಬೋದು ಅವರು, ಅದರ ಬಗ್ಗೆ ನಮ್ಮದು ಅಭ್ಯಂತರ ಇಲ್ಲ. ಆದರೆ ಬಳಸುವ ವಿಧಾನದಲ್ಲಿ ನಮ್ಮ ಪ್ರತಿಭಟನೆ ಇದೆ. ಈಗಾಗಲೇ ಭದ್ರಾ ಡ್ಯಾಂನ ಕೆಳಭಾಗದಲ್ಲಿ ತರೀಕೆರೆ, ಚಿತ್ರದುರ್ಗ ಭಾಗದ ಜನರಿಗೆ ನೀರು ಒದಗಿಸಲು ಜಾಕ್ವೆಲ್ ಕಾಮಗಾರಿ ನಡೀತಾ ಇದೆ. ಈಗ ಮತ್ತೊಂದು ಅದು ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಜಲಾಶಯ. ಆ ಜಲಾಶಯದ ನಿಷೇಧಿತ ಪ್ರದೇಶದಲ್ಲಿ ಮತ್ತೊಂದು ಅವೈಜ್ಞಾನಿಕ ಕಾಮಗಾರಿಗೆ ಜಲಸಂಪನ್ಮೂಲ ಇಲಾಖೆ ಮುಂದಾಗಿದೆ. ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ, ಭದ್ರಾ ಜಲಾಶಯದ ಏರಿಯಾದಲ್ಲಿ ಅವೈಜ್ಞಾನಿಕ ಕೆಲಸ ಮಾಡುತ್ತಿರುವ ಕರ್ನಾಟಕ ಸರ್ಕಾರಕ್ಕೆ ಭದ್ರಾ ಜಲಾಶಯದಲ್ಲಿ ಅವೈಜ್ಞಾನಿಕ ಕಾಮಗಾರಿ, ಜಲ ಸಂಪನ್ಮೂಲ ಇಲಾಖೆ ನಿರ್ಧಾರಕ್ಕೆ ರೈತರ ಆಕ್ರೋಶ. ಭದ್ರಾ ಜಲಾಶಯ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಎಂದೇ ಹೆಸರುವಾಸಿ. ಆದ್ರೀಗ ಈ ಭಾಗದ ಜೀವನಾಡಿ ಆಗಿರುವ ಜಲಾಶಯದಲ್ಲಿ ಅವೈಜ್ಞಾನಿಕ ಕಾಮಗಾರಿ ನಡೆಸಲು ಜಲ ಸಂಪನ್ಮೂಲ ಮುಂದಾಗಿದೆ. ಇದಕ್ಕೆ ರೈತರ ಆಕ್ರೋಶ ಭುಗಿಲೆದ್ದಿದೆ. ಶಿವಮೊಗ್ಗ ಜಿಲ್ಲೆ ತರೀಕೆರೆಯಲ್ಲಿರುವ ಭದ್ರಾ ಜಲಾಶಯದ ಬುಡದಲ್ಲೇ ಬಫರ್ ಝೋನ್ ಪ್ರದೇಶದಲ್ಲಿ ಕಾಮಗಾರಿ ನಡೆಸಲಾಗ್ತಿದೆ. ಚಿಕ್ಕಮಗಳೂರು, ಚಿತ್ರದುರ್ಗ ಸೇರಿದಂತೆ ಸುಮಾರು 1166 ಗ್ರಾಮಗಳು ಹಾಗೂ ಜನವಸತಿ ಪ್ರದೇಶಗಳಿಗೆ ಜಲಜೀವನ್ ಮಿಷನ್ ಯೋಜನೆಯಡಿ ನೀರು ಸರಬರಾಜಿಗೆ ಜಾಕ್ವೆಲ್ಗೆ ನೀರು ಸಂಗ್ರಹಿಸಬೇಕಾಗಿದೆ. ಹೀಗಾಗಿ ಭದ್ರಾ ಬಲದಂಡೆ ಕಾಲುವೆ ಒಡೆದು ಜಾಕ್ವೆಲ್ಗೆ ನೀರು ಹರಿಸಲು ಜಲಸಂಪನ್ಮೂಲ ಇಲಾಖೆ ಮುಂದಾಗಿದೆ. ಇದಕ್ಕೆ ರೈತರು ಆಕ್ರೋಶಗೊಂಡಿದ್ದಾರೆ. ಈ ಕಾಮಗಾರಿಯಿಂದ ಕೊನೆಯ ಭಾಗದ ರೈತರ ಜಮೀನುಗಳಿಗೆ ನೀರು ಸಿಗೋದಿಲ್ಲ. ಈ ಅವೈಜ್ಞಾನಿಕ ಕಾಮಗಾರಿಯನ್ನ ನಿಲ್ಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಭಾರತ ಸರ್ಕಾರದ ಜಲ್ ಜೀವನ್ ಮಿಷನ್ ವ್ಯಾಪ್ತಿನಲ್ಲಿ ಇಲ್ಲಿಂದ ಕುಡಿಯೋ ನೀರಿಗೆ ಹಳ್ಳಿಗಳಿಗೆ ಕೊಡ್ತಾ ಇದ್ದಾರೆ.